ನಮಸ್ತೆ ವೀಕ್ಷಕರೇ, ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಪಿಜ್ಜಾ ಮಾಡೋಣ ಬನ್ನಿ. ಇವಾಗ ಪಿಜ್ಜಾ ಮೇಲೆ ಹಾಕೊಳ್ಳೋ ಸ್ಟಫಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಈರುಳ್ಳಿ, ಅರ್ಧ ಕ್ಯಾಪ್ಸಿಕಮ್ಮು, ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಕೊತ್ತಂಬರಿ ಪುಡಿ, ಸಾಂಬಾರ್ ಪುಡಿ, ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ ಇದ್ರೂ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಯಿಸಿರೋ ಎಣ್ಣೆ ಹಾಕ್ಕೊಳ್ಳೋಣ. ಹಂಗೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿದ್ದೀನಿ. ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಇಲ್ಲಿ ಪಿಜ್ಜಾ ಬೇಸ್ ತಗೊಂಡಿದ್ದೀನಿ. ಹೆಂಚಿನ ಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆಗಿರುತ್ತೆ ಅಂತ ಅಷ್ಟೇ ಬಿಸಿ ಮಾಡೋದು. ಬೇಸ್ನ ನಾನು ರೆಡಿ ತಗೊಂಡಿದ್ದೀನಿ. ಹಾಗೆ ಕೂಡ ಮನೆಯಲ್ಲೇ ಮಾಡ್ಕೋಬಹುದು. ಇದು ಕೂಡ ತುಂಬಾ ಈಸಿ, ಅದು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾವೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಜಾರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೇ ಒಂದು ಮೊಟ್ಟೆ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಬೇರೆ ಥರ ಕೆಚಪ್ಸ್ನ ಯೂಸ್ ಮಾಡ್ಕೊಳ್ಳೋ ಬದಲು ಈ ಥರ ಪೇಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಪಿಜ್ಜಾ ಬೇಸ್ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಸುತ್ತಲೂ ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಕೆಚಪ್ಪು, ಟೊಮೊಟೊ ಕೆಚಪ್ ಆದರೂ ಸರಿ, ಇಲ್ಲ ಪಿಜ್ಜಾ ಕೆಚಪ್ ಆದರೂ ಸರಿ ಹಾಕ್ಕೋಬೋದು. ಅದ್ರ ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಹಾಕ್ಕೊಳ್ಳೋಣ. ಸುತ್ತಲೂ ಹಾಕ್ಕೊಳ್ಳೋಣ. ಪೇಸ್ಟ್ನ ಒಂದ್ಸಲ ಮಾಡಿ ಟ್ರೈ ಮಾಡಿ, ತುಂಬ ರುಚಿ ಕೊಡುತ್ತೆ. ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಒಂದೊಂದೇ ಮೇಲೆ ಇಟ್ಕೊಂಡು ಸುತ್ತು ಇಟ್ಕೊಬರೋಣ. ನಿಮಗೆ ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಅದನ್ನು ಸ್ಟೀಮ್ ಮಾಡಿಕೊಂಡು ಇಲ್ಲ ಹುರ್ಕೊಂಡು ಆ ಥರ ಬೇಕಾದ್ರೂ ಹಾಕ್ಕೋಬೋದು. ಅದು ಕೂಡ ತುಂಬ ರುಚಿಯಾಗಿರುತ್ತೆ, ಬೆಂದಿರೋದು ಸಹ. ಈ ಥರ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಿ ಸಿಗುತ್ತೆ. ನಾವೆಲ್ಲ ಖಾರ ಎಲ್ಲ ಮುಂಚೆನೇ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ತುಂಬ ನಾವು ಖರ್ಚು ಸಹ ಮಾಡಿಲ್ಲ. ಬೇಸಿಗೆ 30 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಇನ್ನೆಲ್ಲದು ಮನೇಲಿರೋ ಐಟಮ್ಸ್ ಹಾಕಿ ಮಾಡಿರೋದು. ಹೊರಗಡೆ ತಿನ್ನೋಕೆ ಹೋದರೆ 80 ರೂಪಾಯಿ 100 ರೂಪಾಯಿ ಮಿನಿಮಮ್ ಇದ್ದೇ ಇರುತ್ತೆ. ಅದ್ರ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಹೊರಗಡೆ ಫುಡ್ಡು ಸಹ ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ. ಅದಕ್ಕೋಸ್ಕರ ಮನೇಲೇ ಈ ಥರ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ಇವಾಗ ರೆಡಿ ಆಗಿದೆ. ಹೆಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಸುತ್ತಲೂ. ಆಮೇಲೆ ಪಿಜ್ಜಾ ಬೇಸ್ನ ಇಡೋಣ. ಮೇಲೊಂದು ತಟ್ಟೆ ಮುಚ್ಚೋಣ. ಅದನ್ನು 3 ನಿಮಿಷ ತನಕ ಬೇಯಿಸೋಣ ಚೆನ್ನಾಗಿ. 3 ನಿಮಿಷ ಆದಮೇಲೆ ಸುತ್ತಲೂ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಲೋಟ, ಸಣ್ಣದ್ರಲ್ಲಿ ಅರ್ಧ ಲೋಟ ನೀರು ಹಾಕಿ, ನೀರು ಹಾಕ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ, ಮತ್ತೆ ತಟ್ಟೆನ ಮುಚ್ಚಿಬಿಟ್ಟು ಹಾಗೆ ಬಿಡಿ. 3 ನಿಮಿಷ ಚೆನ್ನಾಗಿ ಬೇಯಿಸಿ, ಅದೆಲ್ಲ ನೀರು ಅಡಿಗೆ ಹೋಗಲಿ. ನೀರು ಹಾಕೋದನ್ನ ಹಾಗೆ 2 ಸಲ ಮಾಡಿ, 2 ಸಲ ಮಾಡಿದ್ಮೇಲೆ ಹೀಗೆ ಬರುತ್ತೆ ನೋಡಿ. ಮೇಲೆಲ್ಲ ಸ್ಟೀಮಲ್ಲೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮೇಲೆಲ್ಲ ಸ್ಟೀಮಲ್ಲಿ ಬೆಂದಿರುತ್ತೆ, ಅಡಿಲೆಲ್ಲ ರೋಸ್ಟ್ ಆಗಿರುತ್ತೆ ನೋಡಿ. ಇವಾಗ ಕಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿರುತ್ತೆ. ಆರೋಗ್ಯವಾಗಿರೋ ಅಂಥದ್ದೇ ಐಟಮ್ಸ್ ಎಲ್ಲ ಹಾಕಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ, ಆ ರೆಸಿಪಿನ ಈಸಿಯಾಗಿ ತೋರಿಸ್ಕೊಡ್ತೀನಿ.